ಈಶ್ವರ ದೇವ್ರು ಇಲ್ಲಿಗೆ ಬಂದಿದ್ರ? ಇಲ್ಲಿಗೆ ಬಂದದ್ ಮಾತ್ರ ಅಲ್ಲ, ಇಲ್ಲೇ ನೆಲೆಸಿದ್ರು. ನಿರಸ ಇದ್ದಾರಾ? ನಮಸ್ಕಾರ ಸ್ನೇಹಿತರೆ, ಇಂದು ನಾನು ತುಮಕೂರು ಜಿಲ್ಲೆಯ ಗುಬ್ಬಿ ತಾಲೂಕಿನ ಅಂಕಣಕೊಪ್ಪ ಮಜರೆಯಲ್ಲಿ ಇರುವ ಶ್ರೀ ಭದ್ರಕಾಳಿ ಸಮೇತ ಶ್ರೀ ವೀರಣ್ಣನ ಗುಡಿಯ ಕುರಿತು ನಿಮಗೆ ಮಾಹಿತಿ ನೀಡಲು ಬಂದಿದ್ದೇನೆ. ತುಮಕೂರು ಜಿಲ್ಲೆ ಕರ್ನಾಟಕದ ಪ್ರಮುಖ ಐತಿಹಾಸಿಕ ಮತ್ತು ಧಾರ್ಮಿಕ ಪ್ರದೇಶಗಳಲ್ಲಿ ಒಂದಾಗಿದೆ. ಗುಬ್ಬಿ ತಾಲೂಕಿನ ಅಂಕಣಕೊಪ್ಪ ಮಜರೆಯಲ್ಲಿ ಇರುವ ಶ್ರೀ ವೀರಣ್ಣನ ಗುಡಿ ಭಕ್ತರ ಆಸ್ಥೆ ಮತ್ತು ನಂಬಿಕೆಯ ಕೇಂದ್ರವಾಗಿದೆ. ಈ ದೇವಸ್ಥಾನದಲ್ಲಿ ಶ್ರೀ ವೀರಭದ್ರಸ್ವಾಮಿ ಹಾಗೂ ಶ್ರೀ ಭದ್ರಕಾಳಿ ಅಮ್ಮನವರನ್ನು ಆರಾಧಿಸಲ್ಪಡುತ್ತಾರೆ. ಭಕ್ತರು ತಮ್ಮ ಸಂಕಷ್ಟ ನಿವಾರಣೆಗಾಗಿ ಹಾಗೂ ಮನೋವಾಂಛೆ ಪೂರ್ಣತೆಗೆ ಇಲ್ಲಿ ಬಂದು ಭಕ್ತಿಯಿಂದ ಪೂಜೆ ಸಲ್ಲಿಸುತ್ತಾರೆ. ಇಂದು ನಾವು ತಿಳಿದುಕೊಳ್ಳೋದು ಭಗವಂತನ ಭಯಾನಕ ಹಾಗೂ ಶಕ್ತಿಯ ರೂಪವಾದ ಶ್ರೀ ವೀರಭದ್ರಸ್ವಾಮಿಯ ಜನನದ ಅದ್ಭುತ ಕಥೆ. ಹಿಂದೂ ಪುರಾಣಗಳ ಪ್ರಕಾರ ದಕ್ಷ ಪ್ರಜಾಪತಿಯ ಯಜ್ಞವೇ ಈ ಕಥೆಯ ಮೂಲ ಕಾರಣ. ದಕ್ಷನು ತನ್ನ ಯಜ್ಞಕ್ಕೆ ತನ್ನ ಮಗಳಾದ ಸತೀದೇವಿಯ ಗಂಡನಾದ ಪರಮಶಿವನನ್ನು ಆಹ್ವಾನಿಸಲಿಲ್ಲ. ಆದರೂ ಸತೀದೇವಿ ತನ್ನ ತಂದೆ ಮನೆಗೆ ಹೋಗುತ್ತಾರೆ. ಅಲ್ಲಿ ದಕ್ಷನು ಶಿವನನ್ನು ಅವಮಾನಿಸುತ್ತಾನೆ. ಅದನ್ನು ಸಹಿಸಲಾರದ ಸತೀದೇವಿ ಯಜ್ಞಕುಂಡದಲ್ಲೇ ಆತ್ಮಹೋಮ ಮಾಡಿಕೊಳ್ಳುತ್ತಾರೆ. ಈ ಸುದ್ದಿ ತಿಳಿದಾಗ ಮಹಾದೇವನು ಅಪಾರ ಕೋಪದಿಂದ ತಲ್ಲಣಗೊಳ್ಳುತ್ತಾನೆ. ತನ್ನ ಜಟೆಯಿಂದ ಒಂದು ತುಂಡನ್ನು ಕಿತ್ತು ಭೂಮಿಗೆ ಎಸೆಯುತ್ತಾನೆ. ಆ ಜಟೆಯಿಂದ ಭಯಾನಕ ರೂಪದಲ್ಲಿ ಅಪಾರ ಶಕ್ತಿಯ ಯೋಧನಾಗಿ ಶ್ರೀ ವೀರಭದ್ರಸ್ವಾಮಿ ಅವತರಿಸುತ್ತಾರೆ. ವೀರಭದ್ರನು ಶಿವನ ಆದೇಶದಂತೆ ದಕ್ಷನ ಯಜ್ಞವನ್ನು ನಾಶ ಮಾಡುತ್ತಾನೆ. ದಕ್ಷನ ಅಹಂಕಾರವನ್ನು ಭಸ್ಮಗೊಳಿಸುತ್ತಾನೆ. ಈ ಕಥೆ ನಿಮಗೆ ಏನು ಹೇಳುತ್ತದೆ? ಅಹಂಕಾರ ಮತ್ತು ಅವಮಾನ ಯಾವಾಗಲೂ ವಿನಾಶಕ್ಕೆ ಕಾರಣವಾಗುತ್ತವೆ. ಭಕ್ತಿ, ವಿನಯ ಮತ್ತು ಗೌರವವೇ ಜೀವನದ ನಿಜವಾದ ಮೌಲ್ಯಗಳು. ಈ ದೇವಸ್ಥಾನದ ಇತಿಹಾಸವನ್ನು ನೋಡುವುದಾದರೆ ಸುಮಾರು 1000 ವರ್ಷಗಳ ಹಿಂದೆ ದಕ್ಷಿಣ ಭಾರತದ ಶಕ್ತಿಶಾಲಿ ಸಾಮ್ರಾಜ್ಯವಾದ ಚೋಳರ ಆಳ್ವಿಕೆಯಲ್ಲಿ ಈ ದೇವಸ್ಥಾನ ಹಾಗೂ ವೀರಭದ್ರಸ್ವಾಮಿಯ ಮೂರ್ತಿ ನಿರ್ಮಾಣಗೊಂಡಿತು. ಚೋಳರು ಕೇವಲ ಯೋಧರಷ್ಟೇ ಅಲ್ಲ, ಮಹಾನ್ ದೇವಾಲಯ ನಿರ್ಮಾತೃಗಳೂ ಆಗಿದ್ದರು. ಅವರ ಕಾಲದಲ್ಲಿ ಕಲೆ, ಶಿಲ್ಪಕಲೆ ಮತ್ತು ವಾಸ್ತುಶಿಲ್ಪ ಅತ್ಯುನ್ನತ ಮಟ್ಟಕ್ಕೆ ತಲುಪಿತ್ತು. ಅವರಿಂದ ನಿರ್ಮಿಸಲ್ಪಟ್ಟ ದೇವಾಲಯಗಳು ಇಂದೂ ಕೂಡ ಅವರ ಶ್ರದ್ಧೆ, ಭಕ್ತಿ, ಕಲೆ ಪ್ರತಿಭೆಯ ಸಾಕ್ಷಿಯಾಗಿವೆ. ಶ್ರೀ ವೀರಭದ್ರಸ್ವಾಮಿಯವರ ಮೂರ್ತಿ ಕಲ್ಲಿನಲ್ಲಿ ಕೆತ್ತಲ್ಪಟ್ಟಿದ್ದರೂ ಅದರಲ್ಲಿ ಜೀವಂತ ಶಕ್ತಿ ನೆಲೆಸಿರುವಂತೆ ಭಾಸವಾಗುತ್ತದೆ. ಶಿಲ್ಪಗಳ ಕೈಚಳಕ ಮತ್ತು ಭಕ್ತಿಯ ಸಂಯೋಜನೆ ಈ ಮೂರ್ತಿಯಲ್ಲಿ ಸ್ಪಷ್ಟವಾಗಿ ಕಾಣುತ್ತದೆ. 1000 ವರ್ಷಗಳ ಇತಿಹಾಸ ಹೊಂದಿರುವ ಈ ದೇವಸ್ಥಾನ ಇಂದು ಕೂಡ ಭಕ್ತರ ನಂಬಿಕೆ ಮತ್ತು ಭಾವನೆಗಳ ಕೇಂದ್ರವಾಗಿದೆ. ಇದು ಕೇವಲ ಒಂದು ದೇವಾಲಯ ಅಲ್ಲ, ಇದು ನಮ್ಮ ಸಂಸ್ಕೃತಿ, ಪರಂಪರೆ ಮತ್ತು ಭಕ್ತಿಯ ಪ್ರತೀಕವಾಗಿದೆ. ಈ ದೇವಸ್ಥಾನದ ಸುತ್ತಮುತ್ತ ಸುಮಾರು 30ರಿಂದ 40 ಗ್ರಾಮಗಳ ಜನರು ಅನೇಕ ವರ್ಷಗಳಿಂದ ಗಾಢ ನಂಬಿಕೆಯಿಂದ ಶ್ರೀ ವೀರಭದ್ರಸ್ವಾಮಿಯನ್ನು ಆರಾಧಿಸುತ್ತಿದ್ದಾರೆ. ಪೀಳಿಗೆಯಿಂದ ಪೀಳಿಗೆಗೆ ಈ ಭಕ್ತಿ ಸಾಗುತ್ತಿದೆ. ನಮ್ಮ ಅಜ್ಜ ಅಜ್ಜಿಯರು, ತಾತ ಅಜ್ಜಿ ಎಲ್ಲರೂ ಈ ದೇವಾಲಯವನ್ನು ತಮ್ಮ ಜೀವನದ ಆಧಾರವೆಂದು ಭಾವಿಸಿದ್ದಾರೆ. ಯಾವುದೇ ಸಂಕಷ್ಟ ಬಂದರೂ, ಸಂತೋಷದ ಸಂದರ್ಭ ಬಂದರೂ ಮೊದಲಿಗೆ ನೆನಪಾಗುವುದು ವೀರಭದ್ರಸ್ವಾಮಿಯೇ. ಈ ದೇವಾಲಯ ಕೇವಲ ಪೂಜಾ ಸ್ಥಳವಲ್ಲ, ಇದು ನಮ್ಮ ಊರಿನ ಗೌರವ, ನಮ್ಮ ನಂಬಿಕೆಯ ಶಕ್ತಿ, ನಮ್ಮ ಒಗ್ಗಟ್ಟಿನ ಸಂಕೇತ. ಜಾತ್ರೆ, ಉತ್ಸವಗಳ ಸಮಯದಲ್ಲಿ ಈ ದೇವಾಲಯ ಭಕ್ತರಿಂದ ತುಂಬಿ ತುಳುಕುತ್ತದೆ. ಎಲ್ಲ ಗ್ರಾಮಗಳ ಜನರು ಒಟ್ಟಾಗಿ ಸೇರಿ ಭಕ್ತಿಯಿಂದ ಸೇವೆ ಸಲ್ಲಿಸುತ್ತಾರೆ. ಸುತ್ತಮುತ್ತಲಿನ ಅನೇಕ ಗ್ರಾಮಗಳಿಂದ ಭಕ್ತರು ಆರತಿಗಳನ್ನು ತಂದು ಭಕ್ತಿ ಸಮರ್ಪಿಸುತ್ತಾರೆ.
ಒಂದು ವಾರದವರೆಗೆ ನಡೆಯುವ ಈ ರಥೋತ್ಸವದಲ್ಲಿ ವಿವಿಧ ಪೂಜೆಗಳು, ಹೋಮಗಳು ಮತ್ತು ವಿಶೇಷ ಕಾರ್ಯಕ್ರಮಗಳು ನಡೆಯುತ್ತವೆ. ಆ ದಿನಗಳಲ್ಲಿ ಈ ಪವಿತ್ರ ಕ್ಷೇತ್ರ ಭಕ್ತಿಯ ಸಮುದ್ರವಾಗಿರುತ್ತದೆ. ಕರಡಿ ವಾದ್ಯದ ಧ್ವನಿ, ಜೈ ವೀರಭದ್ರ ಸ್ವಾಮಿ ಎಂಬ ಘೋಷಣೆಗಳು ಪೂರ್ಣ ಪ್ರದೇಶವೇ ಆಧ್ಯಾತ್ಮಿಕ ಶಕ್ತಿಯಿಂದ ಕಂಪಿಸುತ್ತದೆ. ಈ ಪವಿತ್ರ ಕ್ಷೇತ್ರದಲ್ಲಿ ಅನೇಕ ಭಕ್ತರ ಸಮಸ್ಯೆಗಳು ಸ್ವಾಮಿಯ ಕೃಪೆಯಿಂದ ಶೀಘ್ರವಾಗಿ ಪರಿಹಾರವಾಗುತ್ತವೆ ಎಂಬ ಗಾಢ ನಂಬಿಕೆ ಇದೆ. ಜೀವನದಲ್ಲಿ ಎಷ್ಟೇ ಕಷ್ಟ ಬಂದರೂ, ಆರ್ಥಿಕ ತೊಂದರೆಯಾಗಲಿ, ಆರೋಗ್ಯ ಸಮಸ್ಯೆಯಾಗಲಿ, ಕುಟುಂಬ ಕಲಹವಾಗಲಿ, ಭಕ್ತರು ಶ್ರೀ ವೀರಭದ್ರಸ್ವಾಮಿಯ ಬಳಿ ಪ್ರಾರ್ಥನೆ ಮಾಡಿದರೆ ಸ್ವಾಮಿ ಅದನ್ನು ಸರಳವಾಗಿ ಹಾಗೂ ಶೀಘ್ರವಾಗಿ ಪರಿಹರಿಸುತ್ತಾರೆ ಎಂದು ಎಲ್ಲರ ವಿಶ್ವಾಸ. ಆ ಕಾರಣದಿಂದಲೇ ಸುತ್ತಮುತ್ತಲಿನ ಅನೇಕ ಗ್ರಾಮಗಳ ಜನರು ಇಲ್ಲಿ ಗಾಢ ಭಕ್ತಿಯಿಂದ ಪೂಜೆ ಸಲ್ಲಿಸುತ್ತಾರೆ. ಒಳ್ಳೆಯ ಜೀವನಕ್ಕಾಗಿ, ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ, ಕುಟುಂಬದ ಸುಖ ಶಾಂತಿಗಾಗಿ ಪ್ರತಿ ಭಕ್ತರು ಮನಸಾರೆ ಪ್ರಾರ್ಥಿಸುತ್ತಾರೆ. ಪ್ರತಿ ವರ್ಷ ಚೈತ್ರ ಮಾಸದಲ್ಲಿ ಇಲ್ಲಿ ಭವ್ಯ ಬ್ರಹ್ಮರಥೋತ್ಸವವು ನಡೆಯುತ್ತದೆ. ಸಾವಿರಾರು ಭಕ್ತರು ಇಲ್ಲಿ ಆಗಮಿಸಿ ಸ್ವಾಮಿಯ ದರ್ಶನವನ್ನು ಪಡೆಯುತ್ತಾರೆ. ಶ್ರೀ ವೆಂಕಟರಾಮಯ್ಯನವರು, ಶ್ರೀ ಸುಬ್ಬಯ್ಯನವರು, ಶ್ರೀ ಗಂಗಾಧರ ದೀಕ್ಷಿತರು, ಶ್ರೀ ವೆಂಕಟರಮಣೀಯ ದೀಕ್ಷಿತರು ಇವರು ಭಕ್ತಿಯಿಂದ ಹಾಗೂ ಶ್ರದ್ಧೆಯಿಂದ ದೇವಾಲಯದ ಪೂಜೆ ಮತ್ತು ಸೇವೆಗಳನ್ನು ನಿರ್ವಹಿಸಿ ಈ ಕ್ಷೇತ್ರದ ಮಹಿಮೆಯನ್ನು ಉಳಿಸಿಕೊಂಡಿದ್ದಾರೆ. ಅವರ ನಂತರ ಶ್ರೀಧರ ದೀಕ್ಷಿತರು ದೇವಸ್ಥಾನದ ಎಲ್ಲ ಪೂಜೆಗಳನ್ನು ಭಕ್ತಿಯಿಂದ ನೆರವೇರಿಸುತ್ತಿದ್ದಾರೆ. ಇದೀಗ ವೆಂಕಟೇಶ ದೀಕ್ಷಿತರು ಹಾಗೂ ವಿನೋದ್ ದೀಕ್ಷಿತರು ದೇವಾಲಯದ ಪೂಜೆ ಕಾರ್ಯಗಳನ್ನು ಭಕ್ತಿಯಿಂದ ನಡೆಸಿಕೊಂಡು ಹೋಗುತ್ತಿದ್ದಾರೆ. ಇಂತಹ ಮಹಿಮೆಯ ಕ್ಷೇತ್ರಕ್ಕೆ ನೀವು ಕೂಡ ಒಂದು ಬಾರಿ ಭೇಟಿ ನೀಡಿ ಶ್ರೀ ಸ್ವಾಮಿಯವರ ಕೃಪೆಗೆ ಪಾತ್ರರಾಗಬೇಕೆಂದು ನಾನು ವಿನಂತಿಸಿಕೊಳ್ಳುತ್ತಿದ್ದೇನೆ. ದೇವಾಲಯದ ಸಂಪೂರ್ಣ ಸ್ಥಳ ಮಾಹಿತಿ ನಾನು ಈ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನೀಡುತ್ತಿದ್ದೇನೆ.
ಶ್ರೀ ವೀರಭದ್ರಸ್ವಾಮಿ ಎಲ್ಲರಿಗೂ ಸುಖ, ಶಾಂತಿ ಮತ್ತು ಸಮೃದ್ಧಿಯನ್ನು ಅನುಗ್ರಹಿಸಲಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಜೈ ವೀರಭದ್ರಸ್ವಾಮಿ, ಜೈ ಶ್ರೀರಾಮ್. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನಂ ಕುರ್ಮೇ ದೇವ ಸರ್ವ ಕಾರ್ಯೇಷು ಸರ್ವದಃ ಶಂಕರದ ಪ್ರಪ್ರಥಮದಲ್ಲಿ ವರಸಿದ್ಧಿ ವಿನಾಯಕನಲ್ಲಿ ದಾಮರಗಳಿಗೆ ಬಣ್ಣಮಟ್ಟು